ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮರವರು ನಿಧನರಾದ ನಂತರ ಬೆಂಗಳೂರಿನಿಂದ ಹಾಸನದಿಂದ ಹೊಳೆನರಸೀಪುರಕ್ಕೆ ತರೋ ಹೊತ್ತಿಗೆ ಅವರ ಪಾರ್ಥಿವ ಶರೀರವನ್ನು ಬರೋಬ್ಬರಿ 11 ಗಂಟೆಗಳ ಕಾಲ 11 ಗಂಟೆ ಬೇಕಾಯಿತು ಬೆಂಗಳೂರಿಂದ ಹೊಳೆನರಸೀಪುರಕ್ಕೆ ಬರೋದಕ್ಕೆ. ಅಂದರೆ ದಾರಿ ಉದ್ದಕ್ಕೂ ಕೂಡ ಅಷ್ಟು ಜನ ಚೆನ್ನಮ್ಮನವರ ಅಭಿಮಾನಿಗಳು ಎರಡೂ ಕಡೆ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ನಿಂತ್ಕೊಂಡು ಅವರ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ರು. ಅವರೆಲ್ಲ JDS ಕಾರ್ಯಕರ್ತರ? ಖಂಡಿತವಾಗಿಯೂ ಅಲ್ಲ. JDS ಕಾರ್ಯಕರ್ತರು ಕೆಲವರು ಇದ್ದರು ಅನ್ನೋದು ನಿಜ. ಅದು ಕೂಡ ಅವರ ಅಭಿಮಾನಿಗಳು ಅದಷ್ಟು ಜನ ಇದ್ದಾರೆ. ಚೆನ್ನಮ್ಮನವರಿಗೆ ಇಷ್ಟೊಂದು ಜನ ಅಭಿಮಾನಿಗಳ ಅಂತ ಗೊತ್ತಾಗೋದಕ್ಕೆ ಇಷ್ಟು ದಿವಸ ಬೇಕಾಯಿತು. ನಿಜಕ್ಕೂ ಕೂಡ ಅದೊಂದು ಭಾಳ ದೊಡ್ಡ ಗೌರವ. ಅದು ಯಾರಿಗೆ ಗೌರವ? ಯಾರು ನಾವು ಲೈಮ್ಲೈಟಿಗೆ ಬರೋಕ್ಕಾಗದಿದ್ದರೋ ಮನೇಲೇ ಕೂತು ನನ್ನ ಕುಟುಂಬನೇ ಮುಖ್ಯ, ನನಗೆ ನನ್ನ ಗಂಡನೇ ಮುಖ್ಯ, ನನ್ನ ಮಕ್ಕಳೇ ಮುಖ್ಯ ಅಂತೇಳಿ ಇಡೀ ಜೀವಮಾನವನ್ನು ಸವಿಸಿದಂತಹ ಮಹಿಳೆಯ ಇರೋದಲ್ಲ, ಆ ಮಹಿಳೆಯರ ಪಾಲಿಗೆ ಚೆನ್ನಮ್ಮನವರು ಭಾಳ ದೊಡ್ಡ ಮಾಡಲ್. ದೇವೇಗೌಡರ ಪತ್ನಿಯಾಗಿ, ಅಂದರೆ ಒಬ್ಬ ಪ್ರಧಾನಿಯವರ ಪತ್ನಿಯಾಗಿ, ಒಬ್ಬ ಮುಖ್ಯಮಂತ್ರಿಯ ಪತ್ನಿಯಾಗಿ, ಮಗ ಬೇರೆ ಒಬ್ಬ ಮುಖ್ಯಮಂತ್ರಿಯ ತಾಯಿಯಾಗಿ, ಇನ್ನೊಂದು ಸರಿ ಕುಮಾರಸ್ವಾಮಿ CM ಆದಾಗಲೂ ಕೂಡ ಮುಖ್ಯಮಂತ್ರಿಯ ತಾಯಿಯಾಗಿ, ಮನೆಯಲ್ಲಿ ಸಂಸದರು, MLCಗಳು, ಜಿಲ್ಲಾ ಪಂಚಾಯತ್ನವರು, ಇಡೀ ಮನೆ ಸುತ್ತ ಎಲ್ಲ ಕಣಕಣದಲ್ಲೂ ಕೂಡ ರಾಜಕೀಯ ಬರ್ತಂತಹ ಒಂದು ವಾತಾವರಣದಲ್ಲಿ ಒಬ್ಬ ಗಟ್ಟಿಗಿತ್ತಿಯಾಗಿ ಒಂದು ಕುಟುಂಬವನ್ನು ನಿಭಾಯಿಸಿದ ರೀತಿ ಇತ್ತಲ್ಲ ಚೆನ್ನಮ್ಮನವರು, ಅದು ಇವತ್ತಿಗೂ ಕೂಡ ಮಾದರಿಯಾದಂಥದ್ದು. ಆ ಮಾದರಿಗೆ ಇವತ್ತು ಚೆನ್ನಮ್ಮನವರಿಗೆ ದೊಡ್ಡ ಗೌರವ ಸಿಗ್ತಾ ಇದೆ. ಚೆನ್ನಮ್ಮನವರು ನಿಧನರಾಗಿ ಇವತ್ತಾಗಲೇ 11 ದಿವಸಕ್ಕೆ ಅವರ ಉತ್ತರ ಕ್ರಿಯಾದಿಗಳು ನಡೀತಾ ಇದೆ. ಬರೋಬ್ಬರಿ ಏನಿಲ್ಲ ಅಂತಂದ್ರೆ 2.5-2.5 ಲಕ್ಷ ಜನ ಸೇರ್ತಕ್ಕಂಥ ನಿರೀಕ್ಷೆ ಅಷ್ಟು ಜನಗಳು ಈಗಲೂ ಕೂಡ ಎಲ್ಲೆಲ್ಲಿಂದಲೋ ಬರ್ತಾ ಇದ್ದಾರೆ. ರಾಮನಗರ, ಚನ್ನಪಟ್ಟಣ, ಬೆಂಗಳೂರು, ದೊಡ್ಡಬಳ್ಳಾಪುರ, ತುಮಕೂರು, ಮಂಡ್ಯ, ಎಲ್ಲೆಲ್ಲಿಂದ ಇಡೀ ರಾಜ್ಯಾದ್ಯಂತ ಚೆನ್ನಮ್ಮನವರ ಅಭಿಮಾನಿಗಳಿಂದ ಬರ್ತಲೇ ಇದ್ದಾರೆ. ದೇವೇಗೌಡರು ಎಷ್ಟು ಮುಖ್ಯ ಅಂತ ಯಾಕೆ ಆಗ್ತಾರೆ ಅಂತಂದರೆ ಚೆನ್ನಮ್ಮನವ್ರ ಕಾರಣಕ್ಕೋಸ್ಕರ ಅಂತ ಜಗತ್ತಿಗೆ ಅರ್ಥ ಆಗೋಗಿದೆ. ಹೇಳಿ ಕೇಳಿ, ದೇವೇಗೌಡರು ಶುದ್ಧ ಗೃಹಸ್ಥ. ಶುದ್ಧ ಅಂತ ಯಾಕೆ ಕೊಡಿಸ್ತಾ ಇದ್ದೀವಿ ಅಂತಂದರೆ, ಇಡೀ ರಾಜಕಾರಣದಲ್ಲಿ, ರಾಜ್ಯ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ನಾವು ಗಮನಿಸ್ದಂಗೆ ಒಂದು ಹೆಣ್ಣಿನ ವಿಚಾರದಲ್ಲಿ, ಹೆಂಡದ ವಿಚಾರದಲ್ಲಿ, ಮತ್ತೊಂದು ವಿಚಾರದಲ್ಲಿ ದೇವೇಗೌಡರಷ್ಟು ಕಟ್ಟುನಿಟ್ಟಾಗಿ ನಡ್ಕೊಂಡಂಥ ಇನ್ನೊಬ್ಬ ರಾಜಕಾರಣಿ ನಿಮಗೆ ನೋಡ್ಲಿಕ್ಕೆ ಸಿಗೋದು ಕಷ್ಟ. ದೇವೇಗೌಡರು ಅಷ್ಟರ ಮಟ್ಟಿಗೆ ಗೃಹಸ್ಥ. ಶ್ರೀರಾಮಚಂದ್ರ ಅಂತಾರಲ್ಲ, ಆ ರೀತಿ ಯಾವ ಉತ್ಪ್ರೇಕ್ಷೆ ಕೂಡ ಇಲ್ಲ. ದೇವೇಗೌಡರು ಅದು ಒಂದು ಹೆಣ್ಣಿನ ವಿಚಾರದಲ್ಲಿ, ಒಂದು ಕುಟುಂಬದ ವಿಚಾರದಲ್ಲಿ, ಒಂದು ಮನೆಯ ವಿಚಾರದಲ್ಲಿ, ಒಂದು ಊರಿನ ವಿಚಾರದಲ್ಲಿ ರಾಜಕೀಯ ಬದಿಗಿಟ್ಟು ಒಂದು ವ್ಯಕ್ತಿತ್ವವನ್ನು ನೋಡೋದಾದರೆ ದೇವೇಗೌಡರು ಕೂಡ ಒಂದು ಈ ಕಾಲಕ್ಕೂ ಮಾಡಲ್ಲೇ. ಆ ಮಾಡಲಿಗೆ ಕಾರಣ ಯಾರು, ಅದಕ್ಕೆ ಬೆನ್ನೆಲುಬು ಯಾರು ಅಂತಂದರೆ ಚೆನ್ನಮ್ಮನವರು. ಚೆನ್ನಮ್ಮನವರಿಗೆ ಆ ರೀತಿಯ ಒಂದು ಗುಣಗಳಿಲ್ಲ ಅಂತಂದೇ ಹೋಗಿದ್ರೆ, ಚೆನ್ನಮ್ಮನವರಿಗೆ ಅಷ್ಟೊಂದು ಧೀಶಕ್ತಿ ಇಲ್ಲದೆ ಹೋಗಿದ್ರೆ, ದೇವೇಗೌಡರಿಗೆ ಆ ನೆರಳು ಸೋಕದೆ ಹೋಗಿದ್ರೆ ದೇವೇಗೌಡರು ಅಷ್ಟು ಗಟ್ಟಿಯಾಗಿ ನಿಲ್ಲಕ್ಕಾಗ್ತಿರಲಿಲ್ಲ. ದೇವೇಗೌಡರಿಗೆ ಆಯ್ಕೆ ಏನಾಗಿತ್ತು? ದೇವೇಗೌಡರು ಆಯ್ಕೆ ರಾಜಕೀಯ, ಆದರೆ ಚೆನ್ನಮ್ಮನವರ ಆಯ್ಕೆ ಕುಟುಂಬ. ದೇವೇಗೌಡರು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ರಾಜಕೀಯದಿಂದ ಬಂದಂಥವ್ರು. ಅದಾದ ನಂತರ ಚೆನ್ನಮ್ಮನವರ ಜೊತೆ ಮದುವೆ ಆದ ನಂತರ ಕೂಡ ದೇವೇಗೌಡರು ತಮ್ಮ ರಾಜಕೀಯ ಪಯಣ ಮುಗಿಸ್ತಾರೆ. ಹೇಳ್ಕೊಳ್ತಕ್ಕಂಥ ದೊಡ್ಡ ಕುಟುಂಬ ಏನಲ್ಲ. ಹಂಗೆ ನೋಡ್ಕೊಂಡ್ರೆ ದೇವೇಗೌಡರಿಗಿಂತ ಚೆನ್ನಮ್ಮನವರ ಮುತ್ಕೇರಳ್ಳಿಯ ಕುಟುಂಬ ಇತ್ತಲ್ಲ, ಅವರ ತವರಮನೆ ಕುಟುಂಬ, ಅದೇ ಒಂದಷ್ಟು ಶ್ರೀಮಂತಿಯ ಕುಟುಂಬ ಆಗಿತ್ತು. ಆದರೆ ದೇವೇಗೌಡರನ್ನು ಕಟ್ಕೊಂಡ ನಂತರ ಒಂದಷ್ಟು ಬಡತನವನ್ನು ಕೂಡ ಅನುಭವಿಸ್ಬೇಕು ಅಂತು. ಅದಾದ ನಂತರ ಪದೇ ಒಂದೊಂದೇ ಮೆಟ್ಲನ್ನು ದೇವೇಗೌಡರು ಏರ್ತಾ ಹೋದಂತೆ ಕುಟುಂಬವನ್ನು ನಿಭಾಯಿಸೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ವಿಚಾರದಲ್ಲಿ ಚೆನ್ನಮ್ಮನವರು ಭಾಳ ಖಡಕ್ಕಾಗಿ, ಕೆಲವೊಂದು ಲೋಪದೋಷಗಳು ಇದ್ದಿರ್ಬೋದು, ಯಾಕೆಂದರೆ ಕುಟುಂಬ ಅಲ್ವಾ, ಕುಟುಂಬ ಅಂತಂದಮೇಲೆ ಎಲ್ಲವೂ ವಿದ್ಯಾರ್ಥಿ ಏನು ಆ ಥರದ್ದು ಅಂತಂದರೆ, ದೇವೇಗೌಡರ ಕುಟುಂಬದಲ್ಲಿ ಚೆನ್ನಮ್ಮನವರಿಗೆ ಕುಮಾರಸ್ವಾಮಿಯವರಿಗಿಂತ ಒಂದು ತುಸು ಹೆಚ್ಚು ರೇವಣ್ಣನವರ ಮೇಲೆ ಮಮಕಾರ ಇತ್ತು. ಆ ಮಮಕಾರ ಹೆಚ್ಚಾಗಿದ್ದ ಕಾರಣಕ್ಕೋಸ್ಕರನೇ ಒಂದಷ್ಟು ಎಡವಟ್ಟುಗಳನ್ನು ಅನುಭವಿಸ್ಬೇಕು ಬಂತು ಅಂತ ಆರೋಪಗಳು ಕೇಳಬಂತು. ಎಷ್ಟಾಗೋದು ತಾಯಿ ಅಲ್ವಾ. ರೇವಣ್ಣ ಕುಮಾರಸ್ವಾಮಿ ಅಷ್ಟು ಬುದ್ಧಿವಂತ ಅಲ್ಲ, ಅವನು ದೊಡ್ಡ ಮಗ. ಆದರೂ ಕಿರೆ ಮಗನಷ್ಟು ಬುದ್ಧಿವಂತ ಅಲ್ಲ. ಆ ದೊಡ್ಡ ಮಗನನ್ನು ನಾನು ಹೆಂಗಾದ ಮೇಲೆ ಕೈ ಹಿಡಿಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ತಾಯಿ ಎಲ್ಲಿಲ್ಲ ಹೇಳಿ. ಅದೇ ಕೆಲಸವನ್ನು ಚೆನ್ನಮ್ಮನವರು ಕೂಡ ಮಾಡಿದರು. ಅದೆಲ್ಲ ಒತ್ತಟ್ಟಿಗಿರಲಿ, ಆದರೆ ಚೆನ್ನಮ್ಮನವರು ಆ 70 ವರ್ಷಗಳ ಸುದೀರ್ಘ ಕಾಲದ ದಾಂಪತ್ಯ ಜೀವನದಲ್ಲಿ ಬಡತನ ಇದ್ದಾಗಲೂ ಕೂಡ ನನ್ನ ಕಷ್ಟ ಅಂತ ಆಚೆ ಕಡೆ ಬಂದು ಹೇಳ್ಕೊಳ್ಳಿಲ್ಲ. ಇಡೀ ದೇಶದ ಸಂಪತ್ತಿನ ಮೇಲೆ ಬರ್ತಾ ಇದೆ ಅನ್ನೋ ವಾತಾವರಣ ಇತ್ತಲ್ಲ, ಆಗಲೂ ಕೂಡ ನನ್ನ ಹತ್ರ ಸಂಪತ್ತಿದೆ ಅಂತೇಳಿ ಗೊತ್ತು ತೋರಿಸಲಿಲ್ಲ. ಆದರೂ ಕೂಡ ಸುಮ್ಮನೆ ಆ ಚೆನ್ನಮ್ಮನವ್ರ ಮೇಲೆ ಒಂದ್ಸರಿ ಆಸಿಡ್ ಅಟ್ಯಾಕ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲವನ್ನು ಕೂಡ ತವ್ರ ಮನೆಗೆ ಮಾಡ್ತಿದ್ದಾರೆ, ಎಲ್ಲವನ್ನು ಕೂಡ ತವ್ರ ಮನೆಗೆ ಮುತ್ತಿಗೆರಳ್ಳಿ ಮೊಸಳೆ ಹೊಸಳೆ ಕಡೆ ದಾರಿ ಇರ್ತಿದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ಏನೇನು ಕೊಡ್ತಾ ಇಲ್ಲ ಅಂತೇಳಿ ದೇವೇಗೌಡರು ಅಣ್ಣ ತಮ್ಮದಿರ ಸೇರಿ ಕೆಲಸ ಮಾಡಿದ್ದನ್ನು ಈ ಜಗತ್ತು ಮಾಡ್ತಿಲ್ಲ. ಆನಂತರ ಅದು ದೇವೇಗೌಡರು ಮತ್ತು ಚೆನ್ನಮ್ಮನವ್ರು ಎಂಥ ದೊಡ್ಡ ಮನುಷ್ಯರು ಅಂತಂದರೆ, ಆ ಯಾರು ಆ್ಯಸಿಡ್ ಹಾಕಿದ್ರೋ ಅದೇ ಕುಟುಂಬಕ್ಕೆ ಇವರು ನೌಕರಿ ಕೊಡಿಸ್ತಾರೆ, ಇವರೇ ನಿಂತು ಮದುವೆ ಮಾಡಿಸ್ತಾರೆ, ಇವರೇ ನಿಂತು ಬೇಲ್ ಕೊಡಿಸ್ತಾರೆ. ಇವೆಲ್ಲ ಅಷ್ಟು ಸುಲಭದ ವಿಚಾರ ಅಲ್ಲ. ಅದು ಒಳನರಸೀಪುರದ ಮಣ್ಣಿದೆಯಲ್ಲ, ಒಳನರಸೀಪುರದ ಮಣ್ಣಲ್ಲಿ ಇವೆಲ್ಲ ಅಷ್ಟು ಸುಲಭದ ವಿಚಾರ ಅಲ್ಲ ಇವು. ಆದರೂ ಕೂಡ ಇವಕ್ಕೆಲ್ಲ ಕಾರಣ ಯಾರು ಅಂತಂದರೆ ಆ ಕುಟುಂಬದ ಮೂಲಗಳು ಸ್ಪಷ್ಟವಾಗಿ ಹೇಳ್ತವೆ. ಇದಕ್ಕೆಲ್ಲ ಕಾರಣ ಭಾಳ ದೊಡ್ಡ ಮನಸ್ಸಿನ ಈ ಚೆನ್ನಮ್ಮನವರು ಅಂತ. ಆ ಚೆನ್ನಮ್ಮನವರ ಅಷ್ಟು ದೊಡ್ಡ ಉದಾತ್ತ ಗುಣ ಇತ್ತಲ್ಲ, ಆ ಉದಾತ್ತ ಗುಣದ ಕಾರಣಕ್ಕೋಸ್ಕರನೇ ದೇವೇಗೌಡರು ಕೂಡ ಅಷ್ಟು ಕಾಲ ಗಟ್ಟಿಯಾಗಿರೋಕ್ಕೆ ಸಾಧ್ಯ.
ದೇವೇಗೌಡರು ಮತ್ತು ಚೆನ್ನಮ್ಮನವರ ಕಡೆಗಾಲದಲ್ಲಿ ಒಂದು ವಿಡಿಯೋ ವೈರಲ್ ಆಗೋಯ್ತು. ಅದು ನೋಡೋದು ನಿಜಕ್ಕೂ ಕೂಡ ಎಂಥರಲ್ಲೂ ಕೂಡ ಒಂದು ಹೊಸ ಆಶಾವಾದ. ಆ ಆಶಾವಾದ ಯಾವ ರೀತಿ ಇತ್ತು ಅಂತಂದರೆ, ದಾಂಪತ್ಯ ಅಂದರೆ ಹಿಂಗೂ ಇರುತ್ತಾ, ಹಿಂಗೂ ಇರೋಕ್ಕೆ ಸಾಧ್ಯನಾ? ಚೆನ್ನಮ್ಮನವರು ಡೆತ್ ಬೆಡ್ ಮೇಲೆ ಮಲಗಿದ್ದಾರೆ, ಹಾಸ್ಪಿಟಲ್ ಮಲಗಿದ್ದಾರೆ. ದೇವೇಗೌಡರು ಚಮಚದಲ್ಲಿ ಹಿಡ್ಕೊಂಡವರಿಗೆ ಅನ್ನ ತಿನ್ನಿಸ್ತಾ ಇದ್ದಾರೆ. ನಾವು ಇನ್ನು ಕೆಲಸ ಮಾಡೋದು ಬೇಡ, ಜೀವಂತವಾಗಿರೋದು ಬೇಡವಾ ಅಂತಂತಿದ್ದಾರೆ. ಆ ಮಾತುಗಳಲ್ಲಿ ಒಂದು ಕ್ಷಣಗಳಲ್ಲೂ ಕೂಡ ಇದ್ದಂತಹ ಮಮಕಾರ, ದಾಂಪತ್ಯ ಪ್ರೇಮದ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಮಾಡಲ್ಲ ನಿಲ್ಲುತ್ತೆ. ಇವತ್ತು ಯಾರೊಬ್ಬ ಗಂಡ ಒಂದು ಚೂರು ಏನೋ ಪವರ್ ಸಿಕ್ಕಿತ್ತು ಅಂತ ತಕ್ಷಣ ಹೆಂಡತಿ ಇನ್ನೊಂದಕ್ಕೆ ಯಾವುದೋ ಆಸೆ ಪಡೋಂಥದ್ದು, ಹೆಂಡತಿ ಏನೋ ಒಂದು ಚೂರು ಆಯಿತು ಅಂತ ತಕ್ಷಣ ಗಂಡ ಇನ್ನೊಂದಕ್ಕೆ ಯಾವುದೋ ಆಸೆ ಪಡೋಂಥ ಈ ವಾತಾವರಣದಲ್ಲಿ ದೇವೇಗೌಡ ಮತ್ತು ಚೆನ್ನಮ್ಮನವರ ದಾಂಪತ್ಯ ಜೀವನ ಯಾವತ್ತಿಗೂ ಕೂಡ ಮಾದರಿಯಾಗಿ ನಿಲ್ಲುತ್ತೆ. ರಾಜಕಾರಣ ಬರುತ್ತೆ, ರಾಜಕಾರಣ ಹೋಗುತ್ತೆ. ಇವತ್ತು ವ್ಯಕ್ತಿ ಇರ್ತಾನೆ, ನಾಳೆ ವ್ಯಕ್ತಿ ಹೋಗ್ತಾನೆ. ಆದರೆ ಒಂದು ಮಾಡೆಲ್, ಒಂದು ಮಾದರಿ, ಒಂದು ಆದರ್ಶ ಇವೆಲ್ಲ ಇದಾವಲ್ಲ, ಇವೆಲ್ಲವೂ ಕೂಡ ಕಾಲಕ್ಕೆ ನಿಂತು ಬರ್ತವೆ. ಅದೇ ಕಾರಣಕ್ಕೋಸ್ಕರ ಇವತ್ತು ಮಾವಿನ ಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅವರ 33 ಎಕರೆ ಜಾಗ, ಹರದನಹಳ್ಳಿ ಪಕ್ಕದಲ್ಲಿ ಕ್ಯಾತ್ನಹಳ್ಳಿ ಅನ್ನೋ ಜಾಗ, ಆ ಕ್ಯಾತ್ನಹಳ್ಳಿ ಅನ್ನೋ ಊರಲ್ಲಿ 32 ಎಕರೆ ಜಾಗದಲ್ಲಿ 300 ಕೋಟಿ ರೂಪಾಯಿ ವೆಚ್ಚದ ನೀಲಿನ ಕಾಶೆ ತಯಾರಾಗ್ತಾ ಇದೆ. ಚೆನ್ನಮ್ಮನವರ ಸ್ಮಾರಕ ಶಾಶ್ವತವಾಗಿ ನಿಲ್ಲಬೇಕು ಅಂತೇಳಿ ಅದ್ರ ಬಗ್ಗೆ ಅವರ ಮಗ ಕುಮಾರಸ್ವಾಮಿ ಅವರೇ ಪ್ರಸ್ತಾಪ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ನೀರಾವರಿಗೆ ಸಂಬಂಧಪಟ್ಟಂತೆ ಓದಲಿಕ್ಕೆ ದೊಡ್ಡ ಗ್ರಂಥಾಲಯ, ಮಕ್ಕಳಿಗೆ ಓದೋದಕ್ಕೆ ಒಂದು ಶೈಕ್ಷಣಿಕ ಸಂಸ್ಥೆ, ದಾಸೋಹಗಳು, ಅನ್ನ ದಾಸೋಹ, ಶಿಕ್ಷಣ ದಾಸೋಹ, ಇಷ್ಟೆಲ್ಲವೂ ಕೂಡ 1 ಇಂಚು ಜಾಗವನ್ನು ಕೂಡ ನಾವು ವೇಸ್ಟ್ ಮಾಡಲ್ಲ. ಚೆನ್ನಮ್ಮನವರ ಕಾರಣಕ್ಕೋಸ್ಕರ ಇಡೀ ಜಾಗವನ್ನು, 32 ಎಕರೆ ಜಾಗ ಏನಿದೆ, ಆ 32 ಎಕರೆ ಜಾಗವನ್ನು ಕೂಡ ನಾವು ಕಂಪ್ಲೀಟಾಗಿ ಒಂದು ಮಾಡೆಲ್ ಕ್ಷೇತ್ರವನ್ನು ಮಾಡ್ತೀವಿ, ಒಂದು ಮಾಡೆಲ್ ಸ್ಮಾರಕವನ್ನು ಮಾಡ್ತೀವಿ ಅಂತೇಳಿ ಪಣ ತೊಟ್ಟಿದ್ದಾರೆ. ಮಕ್ಕಳಾಗಿ ಕುಮಾರಸ್ವಾಮಿ ಆಗಿರ್ಬೋದು, ಕೇವಲ ಇಲ್ಲಿ ಕುಮಾರಸ್ವಾಮಿ, ರೇವಣ್ಣ ರಾಜಕಾರಣಿಗಳನ್ನು ಕಾರಣಕ್ಕೆ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಆದರೆ ಅವರ ಇಡೀ ಕುಟುಂಬ ಚೆನ್ನಮ್ಮನವರ ಸಮಾಧಿಯನ್ನು ಬಿಟ್ಟು ಆಚೀಚೆ ಕದಲಿಲ್ಲ. ಎಂಥದೇ ಆದರೂ ಕೂಡ ಇಬ್ಬರಾದ ಆಚೆ ಕಡೆ ಇದು ಬರ್ತಾರೆ. ಆದರೆ ಆ ಚೆನ್ನಮ್ಮನವರ ಕುಟುಂಬ, ದೇವೇಗೌಡರ ಕುಟುಂಬ ಭಾಳ ದೊಡ್ಡ ಫ್ಯಾಮಿಲಿ ಟ್ರೀ. ಅದು ವಂಶ ವಿಷಯದಲ್ಲಿ ಭಾಳ ದೊಡ್ಡ ಫ್ಯಾಮಿಲಿ ಟ್ರೀ. ಅವೆರಡೂ ಕಡೆಯವರು ಕೂಡ ಚೆನ್ನಮ್ಮನವರ ಕಾರಣಕ್ಕೋಸ್ಕರ 11 ದಿನಗಳ ಕಾಲ ಕೂಡ ಇವತ್ತಿಗೂ ಕೂಡ ಸಮಾಧಿಯ ಸುತ್ತನೇ ಇದ್ದಾರೆ ಅವರು. ಅಷ್ಟು ಪ್ರೀತಿ, ಅಷ್ಟು ಮಮಕಾರವನ್ನು ಗಳಿಸ್ಬೇಕು ಅಂತಂದರೆ ಈ ಕಾಲಘಟ್ಟದಲ್ಲಿ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೂ ಕೂಡ ಅವರು ಪವರ್ ಪಾಲಿಟಿಕ್ಸಲ್ಲಿ ಇದ್ದಂಥವ್ರು. ಇವರೊಂದು ಮಾತಾಡಿದ್ರೆ ಏನು ಬೇಕಾಗುತ್ತೆ ಅಂತಕ್ಕಂತಿದ್ದಾಗ, ಇವರು ಹೇಳ್ದೇ ಇದ್ದಾಗ ಒಂದು ವಿಷಯ ನಿಮ್ಗೆ ಗಮನ ತರಕ್ಕೆ ಬಯಸ್ತೀವಿ. ಚೆನ್ನಮ್ಮನವರು ಭಾಳ ಬುದ್ಧಿವಂತಿಕೆಯ ಹಿಂಗ್ಸಾಗಿದ್ರು. ಯಾವ ರೀತಿಯ ಬುದ್ಧಿವಂತಿಕೆ ಅಂತಂದರೆ, ಅವರ ಮನೆಗೆ ಬಂದಂಥವ್ರು ಕೆಲಸ ಕೇಳ್ಕೊಂಡು ಬರ್ತಾರ, ಅನ್ನ ಕೇಳ್ಕೊಂಡು ಬರ್ತಾರ, ಅವಕಾಶವಾದಿಗಳ ಇಲ್ವಾ ಅಂತೇಳಿ ಭಾಳ ತಣ್ಣನೆಯ ದನಿಯಲ್ಲಿ ದೇವೇಗೌಡರಿಗೆ ಸೂಚನೆ ಕೊಡತಕ್ಕಂಥ ಒಬ್ಬರು ಮಾರ್ಗದರ್ಶಿ ಆಗಿದ್ದರು. ಅಂಥ ಒಬ್ಬರು ಮಾರ್ಗದರ್ಶಕರು ಹಾಸನದಲ್ಲ, ಕರ್ನಾಟಕದಲ್ಲ, ಇಡೀ ಭಾರತದಲ್ಲೇ ಎಲ್ಲ ಕಡೆ ಸಾಕಷ್ಟು ಜನ ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದಾರೆ. ಆ ಕೋಟ್ಯಾಂತರ ಸಂಖ್ಯೆಯಲ್ಲಿರ್ತಕ್ಕಂಥ ಮಾರ್ಗದರ್ಶಕ ಹೆಣ್ಣು ಮಕ್ಕಳಿದಾರಲ್ಲ, ಆ ಹೆಣ್ಣು ಮಕ್ಕಳುಗಳ ಪರವಾಗಿ ಚೆನ್ನಮ್ಮನವರು ಇವತ್ತು ನಮಗೆ ಮಾದರಿಯಾಗಿ ನಿಲ್ತಾರೆ. ಆ ಚೆನ್ನಮ್ಮನವರ ಈ ಅಂತ್ಯಕ್ರಿಯೆಗೆ ಬಂದಂತಹ ಜನಗಳು ಇದ್ದಾರಲ್ಲ, ಅವ್ರನ್ನೆಲ್ಲ ಎಲ್ಲೆಲ್ಲಿಂದ ಬಂದಿದ್ರು ಅವರು. ಆ ಕಡೆ ತಿಟ್ಟೂರು, KB ಕ್ರಾಸು, ಅಂದರೆ ಇಡೀ ತುಮಕೂರು ಭಾಗದ ಜನ, ಈ ಕಡೆ ರಸ್ತೆಯ ಬಗಲಿರ್ತಕ್ಕಂಥ ಮಂಡ್ಯ, KR ನಗರ, ಎಲ್ಲೆಲ್ಲಿಂದ ಜನ ಬಂದಿದ್ದವರಲ್ಲ. ಯಾವ ಕಾರಣಕ್ಕೋಸ್ಕರ ಬಂದಿದ್ದಾರೆ? ಕೆಲವರು ಹೇಳ್ತಾರೆ, ದೇವೇಗೌಡರ ಕುಟುಂಬಕ್ಕೆ ನಾವು ಕಾಣಿಸ್ಕೊಬೇಕು, ಫ್ಲೆಕ್ಸ್ ಹಾಕಬೇಕು, ಇಲ್ಲಿ ನಾವು ಫೋಟೋ ಹೊಡ್ಸ್ಕೊಂಡು ಹಾಕಬೇಕು, ಆವಾಗ ನಾವು ರಾಜಕೀಯವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ, ಹಂಗಾಗಿ ನಾವು ಬಂದಿದ್ರು, ಹೋಗ್ತಿದ್ರು ಜನ ಅಂತ ಹೇಳ್ತಾರೆ. ಆದರೆ ಇವೆಲ್ಲವೂ ಕೂಡ ಸುಳ್ಳು. ಏಕೆ ಅಂತಂದರೆ ಅಲ್ಲಿ ಮಧ್ಯರಾತ್ರಿಯಿಂದನೇ, ಬೆಳಗಿನ ಜಾವ ಅಂತಾನೆ, ರಾತ್ರಿ ಆ ಪಾರ್ಥಿವ ಶರೀರ ಬರತಂಕನೂ ಕೂಡ ರಸ್ತೆ ಇಕ್ಕೆಲ್ಲದಲ್ಲೂ ನಿಂತಿದ್ದಾರಲ್ಲ, ಅವರೆಲ್ಲ ಯಾವ ರಾಜಕೀಯ ಅಭಿಪ್ಸೆಯನ್ನು ಇಟ್ಕೊಂಡಂತಾರಲ್ಲ. ದೇವೇಗೌಡರಂಥ ದೊಡ್ಡ ಮುತ್ಸದಿಯನ್ನು ನೋಡ್ಕೊಂಡಂಥ ಮಹಾತಾಯಿಗೆ ನಾವು ಕೈ ಮುಗಿಬೇಕು. ಯಾವುದೇ ಅಡೆತಡೆ ಇಲ್ಲದಂಗೆ ದೇವೇಗೌಡರನ್ನ ಅಷ್ಟು ಗಟ್ಟಿಯಾಗಿ ನಿಲ್ಲಿಸಿದಂತಹ ತಾಯಿ ಇದ್ದಾಳಲ್ಲ, ಆ ತಾಯಿಗೆ ನಾವು ಯಾವತ್ತೂ ಕೂಡ ನಮ್ಮನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಭಕ್ತಿ ಭಾವ ಮತ್ತು ಪ್ರೀತಿಯ ಸಂಕೇತವಾಗಿ ಬಂದು ನಿಂತಿದ್ದ ಹೊರತು ಅಲ್ಲಿ ಯಾವ ರಾಜಕೀಯ ವಾಸನೆ ಇರ್ತಿಲ್ಲ. ಇವಾಗಲೂ ಕೂಡ ಅವರ ಉತ್ತರ ಕ್ರಿಯಾದಿ ನಡೀತಾ ಇರತಕ್ಕಂಥ ಈ ಸಮಯದಲ್ಲಿ ಬಹಳ ದೊಡ್ಡ ದೈವಭಕ್ತಿ ಆಗಿರ್ತಕ್ಕಂತಹ ಈ ಚೆನ್ನಮ್ಮನವರನ್ನ ಅದೇ ವಿಧಿವಿಧಾನಗಳ ಮುಖಾಂತರ ಅವರ ಉತ್ತರ ಕ್ರಿಯಾದಿಗಳು ನಡೆಸ್ತಾ ಇದ್ದಾರೆ. ಅವರ ಕುಟುಂಬವೂ ಕೂಡ ಒಂದು ಲೆಕ್ಕಕ್ಕೆ ಮಾಡಲ್ಲೇ. ಇನ್ನು ರಾಜಕೀಯ ಮಾತಾಡಬೇಕಾದ ವಿಚಾರದ ಬಗ್ಗೆ ಬೇರೆ ಏನಾದ್ರು ಮಾತಾಡ್ಬಿಡ್ಬೋದು, ಆದರೆ ಕೆಲವು ಮಾದರಿಗಳನ್ನು ಮಾತಾಡಬೇಕಾಗ್ತಾ ಭಾಳ ಸೂಕ್ಷ್ಮವಾಗಿರ್ಬೇಕಾಗತ್ತೆ. ಏಕೆಂತಂದರೆ ಚೆನ್ನಮ್ಮನವರ ಆ ರೀತಿ ಒಬ್ಬರು ಹಿಂಗ್ಸಾಗಿದ್ರು, ಅದರ ಮಹಿಳೆ ಆಗಿದ್ರು. ದೇವೇಗೌಡರು ಯಾವ ಕಾರಣಕ್ಕೋಸ್ಕರ ಒಬ್ಬ ಗಂಡಸಾಗಿ, ಒಬ್ಬ ಗಂಡನಾಗಿ, ಒಬ್ಬ ಕುಟುಂಬದ ಮುಖ್ಯಸ್ಥನಾಗಿ ಯಾವ್ಯಾವ ಕೆಲಸಗಳನ್ನು ಮಾಡಬೇಕಾಗಿತ್ತೋ ಅದಷ್ಟೂ ಕೆಲಸಗಳನ್ನು ಕೂಡ ಒಬ್ಬ ಹೆಂಗಸಾಗಿ, ಒಬ್ಬ ಮಡದಿಯಾಗಿ, ಒಬ್ಬ ತಾಯಿಯಾಗಿ, ಸೊಸೆಯಾಗಿ, ಏನೆಲ್ಲ ಆಗಿ ಇವತ್ತು ಚೆನ್ನಮ್ಮನವರು ಕೂಡ ಒಂದು ಮಾದರಿಯಾಗಿದ್ದಾರೆ. ಕೆಲವೊಂದಷ್ಟು ಕಾಲಕ್ಕೆ ಬದಲಾಗುವುದಾದರೆ ಕಾಲಕ್ಕೆ ಬದಲಾಗದಂಥ ಕೆಲವು ಮೌಲ್ಯಗಳಿರ್ತವೆ. ಅದೇ ಪ್ರೀತಿ, ಬಾಂಧವ್ಯ, ವಿಶ್ವಾಸ, ನಂಬಿಕೆ, ಮತ್ತು ಜಗತ್ತಿಗೆ ಏನಾದರೂ ಒಳ್ಳೆ ಮಾಡೋದು ಮಾಡಬೇಕು, ಏನಾದರೂ ನಮ್ಮ ಕೈಲಾಗಿದ್ದನ್ನು ಮಾಡಬೇಕು ಅಂತಕ್ಕಂಥ ಒಂದು ಕೊಡುಗೈ ದಾನಿಗಳ ಗುಣ ಇರುತ್ತಲ್ಲ, ಅಂಥದ್ದು ಯಾವತ್ತಿಗೂ ನಿಲ್ಲುತ್ತೆ. ಇನ್ನು ಉಳಿದವೆಲ್ಲ ಬದಲಾಗ್ಬೋದು. ಎಲ್ಲಿವರೆಗೂ ದೇವೇಗೌಡರ ಹೆಸರು ನಿಲ್ಲುತ್ತೋ ಅಲ್ಲಿವರೆಗೂ ಕೂಡ ಚೆನ್ನಮ್ಮನವರ ಹೆಸರು ಅಜರಾಮರವಾಗಿ ನಿಲ್ಲುತ್ತೆ.
ಅದೆಲ್ಲ ಲಕ್ಷಣಗಳು ನಮ್ಮ ಹತ್ರ ಕಾಣಿಸ್ತಾ ಇದ್ದಾವೆ. ಯಾಕೆಂತಂದ್ರೆ ನಿಲ್ಲಬೇಕು ಕೂಡ. ಯಾಕೆಂತಂದರೆ ನಮ್ಮ ನಾಡಿನಲ್ಲಿ ಮುನ್ನೆಲೆಗೆ ಬರ್ತಿರತಕ್ಕಂಥ ಈಗ ಮನೆಯಲ್ಲೇ ಕೂತು ದೊಡ್ಡ ಸಾಮ್ರಾಜ್ಯವನ್ನು ನಿಭಾಯಿಸಿದಂಥ ಇಂಥ ಹೆಣ್ಣುಮಕ್ಕಳಿಗೆ ಕಿಂಚಿತ್ತಾದ ಗೌರವ ಸಿಗಬಾರ್ದ. ಅದಷ್ಟೋ ಹೆಣ್ಣುಮಕ್ಕಳು ಕೂಡ ಬಾಲ್ನ ಪ್ರತಿನಿಧಿಯಾಗಿ ಚೆನ್ನಮ್ಮನವ್ರು ಕಾಣಿಸ್ತಾರೆ. ಆ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಥರದೊಂದು ಮಾಡೆಲ್ಗಳು ಅವಾಗ ಅವು ಕ್ರಿಯೇಟ್ ಆಗ್ತಾ ಇರಲಿ. ನಮ್ಮ ಮುಂದೆ ಜೀವಂತಿಕೆಯ ಲಕ್ಷಣವಾಗಿ ಆಶಾವಾದ ಸಮಾಜದ ಕಟ್ಟುವಿಕೆಯ ಪಾಲ್ದಾರಿಕೆಯಾಗಿ ನಮ್ಮ ಮುಂದೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.